ಈ ರಾಷ್ಟ್ರಧ್ವಜಕ್ಕೆ 3 ಬಣ್ಣ ಇದಾವಲ್ರಿ, ಬಹಳಷ್ಟು ಬದಲಾವಣೆ ಆಗಿ ಈ ರೀತಿ ಬಂದು ನಿಂತಿದೆ. ಈ ಕೇಸರಿ ಬಣ್ಣ ಮೇಲೆ ಇರ್ತಕ್ಕಂಥ ಇದರ ಅರ್ಥ ತ್ಯಾಗ, ಬಲಿದಾನ, ಇದು ಸಂಕೇತ. ಈಗ ಇಲ್ಲಿ ನಡಬರ್ಕ್ ಬಿಳಿ ಐತಿ ನೋಡ್ರಿ, ಇದು ಪರಿಶುದ್ಧತೆ, ಶಾಂತತೆ. ನಾವು ಕಾರ್ಯಕ್ರಮದಲ್ಲಿ ಪಾರಿವಾಳವನ್ನು ಹಾರಿಸ್ತೀವಿ, ಬಿಳಿ ಪಾರಿವಾಳ, ಯಾಕಂದ್ರೆ ಶಾಂತಿಯ ಪ್ರತೀಕ. ಹಾಗೆ ಪರಿಶುದ್ಧತೆ ಮತ್ತು ಶಾಂತಿಯ ಪ್ರತೀಕ ನಮ್ಮ ಬಿಳೆ ಬಣ್ಣ. ಇಲ್ಲಿ ಕೆಳಗಡೆ ಹಸಿರು ಬಣ್ಣ ಇದೆ ನೋಡ್ರಿ ಇಲ್ಲಿ, ಹೌದ್ರಿ. ಈ ಹಸಿರು ಬಣ್ಣ ನಮ್ಮ ದೇಶ ರೈತಾಪಿ ದೇಶ, ಅರಣ್ಯವನ್ನು ಹೊಂದಿರತಕ್ಕಂಥ ದೇಶ. ಹಸಿರು ಅಭಿವೃದ್ಧಿಯ ಸಂಕೇತ. ಸಸ್ಯ ಶ್ಯಾಮಲೆ, ಭಾರತ ದೇಶ ಸಸ್ಯ ಶ್ಯಾಮಲೆ. ಹಾಗಾಗಿ ಒಕ್ಕತ್ತೊಂದೇ ದೇಶ ನಮ್ಮದು. ಅದರ ಪ್ರತೀಕವಾಗಿ ಹಸಿರು ಬಣ್ಣವನ್ನು ಇಟ್ಟರು. ಇಲ್ಲಿದೆ ನೋಡಿ ನಡಬರ್ಕ. ಇದನ್ನು ನಾವು ಅಶೋಕ ಚಕ್ರ ಅಂತ ಕರಿತೀವಿ ತಾಯಂದಿರೆ, ಅಥವಾ ಇದನ್ನು ಧರ್ಮಚಕ್ರ ಅಂತ ಕರಿತೀವಿ. ಚಕ್ರನ ಯಾಕೆ ಇಟ್ಟರು? ಚೌಕ ಇಡ್ಬೋದಿತ್ತಲ್ಲ, ತ್ರಿಕೋನ ಇಡ್ಬೋದಿತ್ತಲ್ಲ. ನೋಡಿ ತಾಯಂದಿರೆ, ಅದಕ್ಕೊಂದು ಸಮಿತಿ ಮಾಡಿದ್ರು, ಮಹಾನ್ ಪಂಡಿತರು ಕೂಡಿದ್ರು. ಅದಕ್ಕೆ ಚಕ್ರ ಯಾಕೆ ಇಟ್ಟರು ಅಂದ್ರೆ, ಚಕ್ರ ಸದಾ ಚಲನಶೀಲ, ಅಭಿವೃದ್ಧಿಯ ಸಂಕೇತ. ನಮ್ಮ ಭಾರತ ದೇಶ ಸದಾ ಚಲನಶೀಲವಾಗಿರಬೇಕು, ಅಭಿವೃದ್ಧಿಯಾಗಿರಬೇಕು ಅಂತ ಹೇಳಿ ಚಕ್ರವನ್ನಿಟ್ಟರು. ಇದು ಅಶೋಕ್ ಮಹಾರಾಜನ ಪ್ರತೀಕ. ಅಶೋಕ್ ಮಹಾರಾಜ ಭಾರತವನ್ನು ಆಳಿದಂಥ ಮಹಾನೊಬ್ಬ ಚಕ್ರವರ್ತಿ. ಅವನು ಒಂದು ಯುದ್ಧದಲ್ಲಿ ಮನಸ್ಸನ್ನು ಬದಲಾಯಿಸಿ, ಕಳಿಂಗ ಯುದ್ಧದಲ್ಲಿ ಅಹಿಂಸಾ ಮಾರ್ಗವನ್ನು ಹಿಡಿತಾನೆ. ಹಿಂಸೆಯನ್ನು ಬಿಟ್ಟು ಅಹಿಂಸಾ ಮಾರ್ಗಕ್ಕೆ ಬರ್ತಾನೆ. ಅವನ ದ್ಯೋತಕವಾಗಿ, ಅವನ ಶಾಂತಿ ಸಂದೇಶದ ಪ್ರತೀಕವಾಗಿ ಈ ಧರ್ಮ ಚಕ್ರವನ್ನು ಇಟ್ಟಿದ್ದಾರೆ. ಇದರಲ್ಲಿ 24 ಗೆರೆಗಳಿರ್ತವೆ. 24 ಗೆರೆಗಳಿರ್ತವೆ ಇದರಲ್ಲಿ. ಅರೆ ಅಂತ ಹೇಳ್ತೀವಿ, ಗೆರೆ ಅಂತ ಹೇಳ್ತೀವಿ. ಇದನ್ನು ನಾವು ಧ್ವಜ ಏರಿಸಿದ್ರೆ ಕೇಸರಿ ಬಣ್ಣ ಮೇಲಿರಬೇಕು. ಅಧ್ಯಕ್ಷರೇ, ಇವೇನು ನಾಳೆ ಧ್ವಜ ಏರಿಸ್ತಿರಲ್ವಾ, ಕೇಸರಿ ಬಣ್ಣ ಮೇಲಿರಬೇಕು. ಚಂದ್ರು, ನೀವು ಯಾರ್ಯಾರಿದ್ದೀರಿ ನೋಡ್ರಿ ಯುವಕರು, ಕೇಸರಿ ಬಣ್ಣ ಮೇಲೆ ಬರಬೇಕು, ಹಸಿರು ಬಣ್ಣ ಕೆಳಗಡೆ ಬರಬೇಕು. ಆದ್ರೆ ನಿಮಗೆ ಒಂದು ಅವಕಾಶ ಏನು ಕೊಟ್ಟಿದೆ ಅಂದ್ರೆ, ನಾಳೆಯ ದಿನ ಬೆಳಗ್ಗೆ ನೀವು ಮನೆ ಮೇಲೆ ಧ್ವಜ ಕಟ್ಟಿದ್ರೆ ದಿನ ಇಳಿಸುವಂತ ನಿಮ್ಗೆ ಅವಕಾಶ ಬೇಡ, ವಜನ ಆಗುತ್ತೆ, ಕಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಸಾರ್ವಜನಿಕರಿಗೆ. ಬಟ್ ನಾವು ಶಾಲಾ ಕಾಲೇಜುಗಳು ಏನದಾವ ನೋಡ್ರಿ, ನಾವು 3 ದಿನಗಳ ಕಾಲ 13, 14, 15 ಈ 3 ದಿನಗಳ ಕಾಲ ಬೆಳಗಿನ ಜಾವ ಏರಿಸಬೇಕು, ಸಾಯಂಕಾಲ ಇಳಿಸ್ಬೇಕು. ಬೆಳಗಿನ ಜಾವ ಏರಿಸ್ಬೇಕು, ಸಾಯಂಕಾಲ ಇಳಿಸ್ಬೇಕು. ನಾವು ಶಾಲಾ ಕಾಲೇಜು ಕಚೇರಿಗಳು. ಬಟ್ ನೀವು ಸಾರ್ವಜನಿಕರಿಗೆ ನಿಮಗೆ ಒಂದು ಅವಕಾಶ ಏನಂದರೆ, ನಾಳೆ 7 ಗಂಟೆಯಿಂದ ಹಿಡ್ಕೊಂಡು 8 ಗಂಟೆ ಒಳಗಡೆಗೆ ನಿಮ್ಮ ಮನೆಯ ಮೇಲೆ ತ್ರಿವರ್ಣ ಧ್ವಜ ಹಾರಬೇಕು. ಅದು ಹಾರಿಸಿದಾಗ ಅದರ ಮೇಲೆ ಯಾವುದೇ ಬಟ್ಟೆ ಇರಬಾರ್ದು. ಈ ನಮ್ಮ ಭಗವಾನ್ ಧ್ವಜ ಕೂಡ ಇರಬಾರ್ದು. ಇದು ನೆನಪಿರಲಿ ಅಧ್ಯಕ್ಷರೇ, ಭಗವಾನ್ ಧ್ವಜ ಕೂಡ ನಮ್ದು ರಾಷ್ಟ್ರೀಯ ಧ್ವಜದ ಮೇಲೆ ಇರಬಾರ್ದು, ಅದಕ್ಕಿಂತ ಮೇಲೆ ಇದು ಇರಬೇಕು. ಆಮೇಲೆ ಈಗ ನಾವು ಮಾಡಿ ಮನೆ ಇರ್ತಾವ್ರಿ, ಧ್ವಜ ಕಟ್ಟಿರ್ತೀವಿ, ಮೇಲೆ ನಾವು ಒಗದು ಬಟ್ಟೆ ಹಾಕಿಬಿಡ್ತೀವಿ, ಸೀರಿನ, ಲಪಾಟಿನ, ಲುಂಗಿನ. ತಾಯಂದ್ರೆ ಹಂಗೂ ಆಗ್ಬೋದಲ್ವಾ? ಅದು ಆಗಬಾರ್ದು. ಇದಕ್ಕೆ ನಾವು ಕೊಡ್ತಕ್ಕಂಥ ಗೌರವ ಅತ್ಯಂತ ಅಮೋಘ, ಅನುಪಮ, ಅನನ್ಯ. ಪ್ರಾಣವನ್ನು ಬಲಿ ಕೊಟ್ಟಾದ್ರೂ ಈ ರಕ್ಷಣೆಯನ್ನು ನಾವು ಮಾಡಬೇಕು, ಅಷ್ಟು ಇದಕ್ಕೆ ಬೆಲೆ ಇದೆ. ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರೀಯ ಮುದ್ರೆಗೆ ನಾವು ಅಷ್ಟು ನಮ್ಮ ಪ್ರಾಣವನ್ನು ಬಲಿ ಕೊಟ್ಟಾದ್ರೂ ಇದು ರಕ್ಷಣೆಯನ್ನು ಮಾಡುವಂಥ ಹೊಣೆ ನಮ್ಮದಾಗಿರ್ತೈತೆ. ಹಾಗಾಗಿ ಇದನ್ನು ನಾವು ಧ್ವಜ ಏರಿಸ್ತು ಅಂದ್ರೆ ನಾಳೆ ಆ ನಮ್ಮ ಧ್ವಜದಕ್ಕಿಂತ ಮೇಲೆ ಯಾವುದೇ ಬಟ್ಟೆ ಇರಬಾರ್ದು, ಇವನು ಭಗವಾನ್ ಧ್ವಜ ಕೂಡ ಇರಬಾರ್ದು, ಇದು ನೆನಪಿರಲಿ. ಹಾಗಾಗಿ ನನ್ನ ಅಂಬೇಡ್ಕರ್ದ ಓಣಿಯ ಎಲ್ಲ ಬಂಧುಗಳನ್ನ ನಾನು ಏನು ಮನೆ ಮಾಡ್ಕೊತಾ ಇದ್ದೀನಿ ಅಂದರೆ, ಈಗ ಸುಗ್ಗಿ ಕಾಲ, ಸುಗ್ಗಿ ಹೋಗಿಬಿಡ್ತೀರಿ, ನಾವು ಹೊಲಕ್ಕೆ ಹೋಗ್ತೀವಿ, 3 ದಿನ ಮರ್ತ ಹೋಗಿಬಿಡ್ತೈತೆ ನಮಗೆ ಮುತ್ತಮ್ಮ. ಯಾಕಂದ್ರೆ ಕೆಲಸಕ್ಕೆ ನಾವೆಲ್ಲರೂ ಎಂಗೇಜ್ ಆಗಿಬಿಟ್ಟಿದ್ದೀವಿ, ಹೌದ್ರಿ? 3 ದಿನ ಹೋಗಿಬಿಡ್ತೈತಿ ಕಳೆದು. ಹಾಗಾಗಬಾರ್ದು ಅಂತ ಹೇಳಿ ಶಾಲೆ ಬಿಟ್ಟರು ಕೂಡ ತಮ್ಮ ಜೊತೆಗೆ ನಾನು ಈ 3 ದಿನಗಳ ಕಾಲ ಇದ್ದೀನಿ ಅಂದರೆ ನನ್ನ ಅಳಿಲು ಸೇವೆ ನನ್ನ ಹೊಸಳ್ಳಿ ಗ್ರಾಮದಲ್ಲಿ ಇರಲಿ ಅಂತ. ಇಷ್ಟೇ ನಂದು. ಏನು ನಂದೇನು ಸ್ವಾರ್ಥ ಇಲ್ಲ. ನನ್ನ ಸೇವೆ, ಒಂದಿಷ್ಟು ಅಳಿಲು ಸೇವೆ ನನ್ನ ಹೊಸಳ್ಳಿ ಗ್ರಾಮಕ್ಕೆ ದಕ್ಕಲಿ, 10 ಧ್ವಜಗಳ ಮನೆ ಮೇಲೆ ಹಾರಲಿ, ಇಷ್ಟೇ ನನ್ನ ಭಾವನೆ. ಇದನ್ನು ಹಾರಿಸ್ಬೇಕಾದ್ರೆ ಹುಷಾರಿಯಿಂದ ಹಾರಿಸ್ರಿ. ಇದಕ್ಕೆ ಕಡ್ಡಿ ಹಾಕಿದಾಗ ಇಲ್ಲೇ ಟೈಟ್ ಮಾಡ್ಕೊಳ್ರಿ. ಇಲ್ಲೇ ಕಡ್ಡಿ ಹಾಕಿರ್ತೀರಿ, ಯಾವುದೋ ಒಂದು ಪೈಪು, ನೀರಿನ ಪೈಪು ಅಥವಾ ಸಾಪನ ಕಡ್ಡಿ ಹಾಕಿರ್ತೀರಿ. ಅದನ್ನು ನೀವು ಹಂಗೆ ಬಿಟ್ಟರೆ ಅದು ನಾಳೆ ಗಾಳಿಗೆ ಹಾರಿ ಎಲ್ಲಿ ಹೋಗಿ ಬಿದ್ದು ಬಿಡ್ತೈತಿ. ಇಲ್ಲಿ ಮಧ್ಯಕ್ಕನ ಟೈಟ್ ಮಾಡ್ಕೊಳ್ರಿ.
ಟೈಟ್ ಮಾಡಿಕೊಂಡು ಹಾರಿಸ್ರಿ. ನಮ್ಮ ಧ್ವಜ ಕಟ್ಟಿದ ಮೇಲೆ ಧ್ವಜದ ಮೇಲೆ ಯಾವುದೇ ಬಟ್ಟೆ ಇರಬಾರ್ದು, ಅದು ಒಂದು ನೆನಪಿರಲಿ. ಇದನ್ನು ಹೀಗೆ ಕಟ್ಟಿರಿ. ನಾಳೆ 7 ಗಂಟೆಯಿಂದ 8 ಗಂಟೆ ಒಳಗಡೆಗೆ ನಿಮ್ಮ ಮನೆ ಮೇಲೆ ಧ್ವಜ ಹಾರಲಿ. 65 ರೂಪಾಯಿ ಹೋಗ್ಲಿ ಬಿಡ್ರಿ, ಏನ್ರಿ ಎದೆ ಖರ್ಚು ಮಾಡ್ತೀವಿ ತಾಯಂದರೆ. ಎಲ್ಲರ ಮನೆ ಮೇಲೆ ಒಂದೊಂದು ಧ್ವಜನ ಹಾರಿಸ್ರಿ. 15ನೇ ತಾರೀಕು ಸೂರ್ಯಾಸ್ತ ಆಗೋದ್ರೊಳಗಾಗಿ ದಯವಿಟ್ಟು ಇಳಿಸ್ಬೇಕು. ಪಂಚಮ್ಮ, ಸಂಗೀತಮ್ಮ, ಎಲ್ಲರಿಗೂ ನಾನು ಹೇಳ್ತಾ ಇದ್ದೀನಿ. 15ನೇ ತಾರೀಕು 5:30 ಸುಮಾರು ಸೂರ್ಯಾಸ್ತವನ್ನು ಸೂರ್ಯ ಮುಳುಗೋಕ್ಕಿಂತ ಮೊದಲ ನೀವು ನಿಮ್ಮ ಮನೆ ಮೇಲೆ ಕಟ್ಟಿದಂಥ ಧ್ವಜವನ್ನು ದಯವಿಟ್ಟು ಎಲ್ಲರೂ ಇಳಿಸ್ರಿ. ಈಗ ನಾವು ದಿನಾನು ಏರಿಸ್ತೀವಿ, ದಿನ ಇಳಿಸ್ಬೇಕು. ನಾವು ಶಾಲಾ ಮಾಸ್ತರುಗಳು ನಿಮ್ಗೆ ಆ ಒಂದು ಪರಿಸ್ಥಿತಿ ಇಟ್ಟಿಲ್ಲ, ಯಾಕಂದ್ರೆ ನಿಮ್ಗೆ ಕನ್ಸೆಷನ್ ಕೊಟ್ಟಿದ್ದಾರೆ, ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ನಿಮಗೆ ನಾಳೆ 7 ರಿಂದ 8 ಗಂಟೆ ಹೊರಗಡೆಗೆ ನಿಮ್ಮ ಮನೆ ಮೇಲೆ ಧ್ವಜವನ್ನು ಏರಿಸ್ರಿ. ಎಲ್ಲರೂ 65 ರೂಪಾಯಿ ಕೊಟ್ಟು ಏರಿಸ್ರಿ. ತಾಯಿಂದರೆ 65 ರೂಪಾಯಿ ಏನು ಮಹಾ ಅಲ್ಲ, ಎಷ್ಟು ದುಡಿತೀವಿ, ದಿನಕ್ಕೆ 400 ರೂಪಾಯಿ ಇಟ್ಟು ನಮ್ಗೆ ದುಡಿಯಾಕೆ ಹೋದ್ರೆ ಏರಿಸ್ರಿ ಎಲ್ಲರ ಧ್ವಜನ. 15ನೇ ತಾರೀಕು ದಯವಿಟ್ಟು 5:30 ಸುಮಾರು ದಯವಿಟ್ಟು ಏರಿಸುವಂಥ ಧ್ವಜವನ್ನು ಇಳಿಸ್ರಿ. ಇಳಿಸ್ಬೇಕಾದ್ರೆ ಹೆಂಗೆ ಬೇಕಂಗೆ ಇಳಿಸ್ಬೇಡ್ರಿ. ನೀವು ಇಳಿಸಿದಾಗ ಧ್ವಜ ನಿಮ್ಮ ಹೆಗ್ಲಿಗೆ ಬರಲಿ, ಏಕದಮ್ ಗಾಳಿ ಕಡಬೇಡ್ರಿ. ಆ ಇಳಿಸಿದಂಥ ಧ್ವಜ ಬಿಟ್ಟು ಹೆಗ್ಲಿ ಮೇಲೆ ಹಾಕ್ಕೊಡ್ರಿ. ಹೆಗ್ಲಿ ಮೇಲೆ ಹಾಕ್ಕೊಂಡು ನೀಟಾಗಿ ಮಡಿಚಿ, ಅದಕ್ಕೆ ಮತ್ತೆ ಯಾವುದೇ ಗಲೀಜು ಹೂವು ಪವ್ವ ಏನು ಎಣ್ಣೆ ಪಣ್ಣಿ ಹತ್ತಬಾರ್ದು. ನೀಟಾಗಿ ಮಡಿಚಿ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ರಿ. ಒಂದು ವೇಳೆ ಗಲೀಜಾದ್ರೆ ಹರಿದ್ರೆ ಏನಾರಾದ್ರೆ ಅದನ್ನ ಸೀದಾ ನಾವು ದಪ್ಪನ್ ಮಾಡ್ಬೇಕ್ರಿ. ಸುಡಬಾರ್ದ್ರಿ, ಹಿಪ್ಪಿಗೆ ಹಾಕಬಾರ್ದ್ರಿ, ಗಟ್ರಕ್ಕೆ ಒಗಿಬ್ಯಾಡ್ರಿ. ಇದಕ್ಕೆ ಅಷ್ಟು ಅರ್ಥ ಇದೆ. ನಮ್ಮ ಪ್ರಾಣಕ್ಕಿಂತ ಹೆಚ್ಚಿನ ಬೆಲೆ ಇದಕ್ಕಿದೆ. ಒಂದು ವೇಳೆ ಹರಿದ್ರೆ ಕಲಿ ಆದ್ರೆ ಮಾಸಿದ್ರೆ ನಾ ತೊಳೆದು ಇಸ್ತ್ರಿ ಮಾಡ್ತೀನಿ ಅಂತ ಮಾಡಬಾರ್ದ್ರಿ. ತೊಳೆಯಬಾರ್ದು, ಇಸ್ತ್ರಿ ಅಂತೂ ಮೊದಲೇ ಮಾಡಬಾರ್ದು, ತೊಳಿಲೂಬಾರ್ದು. ಒಂದು ವೇಳೆ ಹಂಗೆ ಏನಾದ್ರು ಹೊಲಸಾಯ್ತು ಅಂತ ಇಟ್ಕೊಳ್ರಿ. ಅದನ್ನು ನಾವು ಭೂಮಿಯ ಆಳದಲ್ಲಿ ತೆಗೆದುಕೊಂಡು ಹೋಗಿ ದಪ್ಪನ್ ಮಾಡಬೇಕ್ರಿ. ನೀವು ಟ್ಯಾಕ್ಟರಿಗೆ ಹೊಡೆದ್ರು ಅದು ಟ್ಯಾಕ್ಟರಿಗೆ ಸಿಕ್ಕಿರಬಾರ್ದು. ತಾಯಂದರೆ ಅಷ್ಟು ಆಳವಾಗಿ ಭೂಮಿಯಲ್ಲಿ ಹುಗಿಬೇಕು. ಒಂದು ಸರಿ ರೆಡಿ ಆದಂಥ ಧ್ವಜನ ಮತ್ತೆ ನಾನು ತೊಳೆದು ಇಸ್ತ್ರಿ ಮಾಡೋದು ಮಾಡಬಾರ್ದು. ಇದು ನಿಮಗೆ ನಡೆಯುವಂಥ ಇದ್ರ ಬಗ್ಗೆ ಮಾಹಿತಿ. 3 ಕಲರ್ ಇದ್ದಾವೆ. ಕಲರಿನ ಮಹತ್ವ ಹೇಳಿದ್ದೀನಿ. ಈ ರೀತಿ ನೀವು ಏರಿಸ್ಬೇಕು. ಏರಿಸೋ ಮುಂದೆ ನೀಟಾಗಿ ಕಟ್ಟಿ ಎತ್ತರವಾಗಿ ಹಾರಿಸ್ರಿ. ಅದು ಮತ್ತೆ ಗಾಳಿಗೆ ಬೀಳಬಾರ್ದು, ಅಡ್ಡಾಗಬಾರ್ದು, ಯಾರ ಕಡೆಗೆ ವಾಲಬಾರ್ದು. ನಿಮ್ಮ ಭಗವಾನ್ ಧ್ವಜ, ನಮ್ಮ ದ್ಯಾಮಾಮನ ಧ್ವಜ ಕೂಡ ಮ್ಯಾಲಿರಬಾರ್ದು. ಇದ್ರ ಮೇಲೆ ಎಲ್ಲಕ್ಕಿಂತ ಪವಿತ್ರ ಇದು ನಮಗೆ. ಇದು ಸಂವಿಧಾನದ ಪ್ರತೀಕ. ಸಂವಿಧಾನವೇ ನಮಗೆ ಮಹಾನ್ ಗ್ರಂಥ. ಆಮೇಲೆ ಭಗವದ್ಗೀತಾ, ನಮ್ಮ ಸಂವಿಧಾನ ಮೊದಲು. ಹಾಗಾಗಿ ಇದನ್ನು ಅಷ್ಟು ಜಾಗರೂಕತೆಯಿಂದ ಎಲ್ಲ ತಾಯಂದಿರು, ನನ್ನ ಎಲ್ಲ ಅಂಬೇಡ್ಕರ್ ನಗರದ ಎಲ್ಲ ಗುರು ಹಿರಿಯರಿಗೆ ನಾನು ಏನು ಮನವಿ ಮಾಡ್ಕೊತಾ ಇದ್ದೀನಿ, ಎಲ್ಲರೂ ಧ್ವಜವನ್ನು ನಮ್ಮ ಮನೆಗಳ ಮೇಲೆ ಹಾರಿಸಿ ನಮ್ಮ ಸರ್ಕಾರಕ್ಕೆ ನಮ್ಮ ಒಂದು ಸೇವೆಯನ್ನು ನಾವು ಕೂಡ ಮಾಡಿದ್ದೀವಿ ಅಂತಕ್ಕಂಥ ಸಂದೇಶವನ್ನು ರವಾನೆ ಮಾಡೋಣ. ಅಷ್ಟೇ ಹುಷಾರಿಯಿಂದ ಇಳಿಸ್ಕೊಳ್ರಿ. ಹಂಗೆ ಏನಾದ್ರು ಬಂತಂದ್ರೆ ಹೆಗಲ ಮೇಲೆ ಹಾಕ್ಕೊಳ್ರಿ. ನೆಲಕ್ಕೆ ಕೊಡಬೇಡ್ರಿ. ಹೆಗಲ ಮೇಲೆ ಹಾಕ್ಕೊಂಡು ನೀಟಾಗಿ ಮಡಿಸಿ ನೀಟಾಗಿ ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ರಿ. ಹೊಲಸಾದರೆ ಹರಿದ್ರೆ ಕಲಿ ಕುಂತ್ರೆ ಭೂಮಿಯಲ್ಲಿ ದಪ್ಪನ್ ಮಾಡಬೇಕು. ತಾಯಂದರೆ ದಯವಿಟ್ಟು ನಾಳೆ ನೀವು, ಯಾಕಂದ್ರೆ ನಾನು ನನ್ನ ಮನೆ ಮೇಲೆ ಧ್ವಜ ಹಾರಿಸ್ಕೊಂಡು ನಾನು ಶಾಲೆಗೆ ಬರ್ಬೇಕು. ನಾಳೆ ನಾನು ಎಲ್ಲರಿಗೂ ನಾನು ಮಾಹಿತಿ ಕೊಡ್ಲಿಕ್ಕೆ ನಾಳೆಗೆ ಆಗೋದಿಲ್ಲ ರೀ. ಅದಕ್ಕೆ ನಿನ್ನೆ ಇವತ್ತು ಮೊನ್ನೆ ಈ 3 ದಿನಗಳ ಕಾಲ ಹೊಸಳ್ಳಿಯಲ್ಲಿ 10-10:30 ತನಕ ಇದ್ದೀನಿ. ತಾಯಂದರೆ ಇಷ್ಟು ಇರಲಿಕ್ಕೆ ಮನಸ್ಸು ಯಾಕೆ ಮಾಡಿದ್ದೀನಿ ಅಂತ ನಾನು ಅರಳಿ ಸೇವೆ ನಮ್ಮ ಹೊಸಳ್ಳಿ ಗ್ರಾಮಕ್ಕೆ ಅಂತ ನಾನು ಬಯಸಿ ನಮಗೆ 26 ಇದ್ದೀನಿ. 65 ರೂಪಾಯಿ ಕೊಟ್ಟರೆ ತಾಯಂದ್ರೆ ಆಗಲಿ ಕೊಡ್ತಾರೆ. ಎಲ್ಲ ತಾಯಂದರು ತೆಗೆದುಕೊಂಡು ಈ ಧ್ವಜವನ್ನು ಹಾರಿಸ್ರಿ. ಮಡಿಸ್ಬೇಕಾದ್ರೆ ನೀಟಾಗಿ 3 ಭಾಗ ಮಾಡಿ ಈ ರೀತಿನ ಮಡಿಸ್ಬೇಕು. ಇದನ್ನು 3 ಭಾಗನ ಮಾಡಿ ಮಡಿಚಿಕೊಂಡು ನೀಟಾಗಿ ಹೆಗಲ ಮೇಲೆ ಹಾಕ್ಕೊಳ್ಬೇಕು. ಇದಕ್ಕೆ ನೀಟಾಗಿ ಮಡಿಸಿ ನಾವು ಬೀರುವಿನಲ್ಲಿ ಇಡಬೇಕು. ಎಲ್ಲಿ ಬೇಕಂದ್ರೆ ಒಗಿಬೇಡ್ರಿ, ಮಕ್ಕಳು ತೆಗೆದುಕೊಳ್ಬೇಡ್ರಿ. ಯಾವುದೇ ಚರಂಡಿಯಾಗೋ ಯಾವುದೇ ತಿಪ್ಪಾಗ ಎಲ್ಲಿಯೂ ನಮ್ಮ ರಾಷ್ಟ್ರೀಯ ಧ್ವಜ ಕಾಣಬಾರ್ದು. ದಯವಿಟ್ಟು ಹೇಳ್ತೇನೆ, ಎಲ್ಲರಿಗೂ ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ ಪ್ರಾಣಕ್ಕಿಂತ ಹೆಚ್ಚಿನ ಬೆಲೆನ ನನ್ನ ಧ್ವಜಕ್ಕೆ ನಾವು ಕೊಡಬೇಕಾಗಿದೆ. ರಾಷ್ಟ್ರಗೀತೆ, ರಾಷ್ಟ್ರಧ್ವಜ, ರಾಷ್ಟ್ರಮುದ್ರೆ. ರಾಷ್ಟ್ರಮುದ್ರೆ ಅಂತ ತಮ್ಗೆ ಗೊತ್ತಿದೆ. ಈ ನೋಟು ಕಾಯಿನ್ಸ್ನಾಗ ಇರ್ತೈತೆ ನೋಡ್ರಿ, ರೊಕ್ಕದಾಗ 4 ಸಿಂಹಗಳು ಒಂದಕ್ಕೊಂದು ಬೆನ್ನ ತಾಗಿಸಿ ಕುಂತಿದ್ದಾವೆ ನೋಡ್ರಿ, ಅದು ನಮ್ಮ ರಾಷ್ಟ್ರೀಯ ಮುದ್ರೆ. ಅದಕ್ಕೂ ಅಷ್ಟೇ ಗೌರವ ಇದೆ. ನಮ್ಮ ಜನಗಣಮನ ಅಧಿನಾಯಕ ಜಯ ರಾಷ್ಟ್ರಗೀತೆ ಮತ್ತು ನಮ್ಮ ರಾಷ್ಟ್ರಧ್ವಜಕ್ಕೆ ನಾವು ಪ್ರಾಣವನ್ನು ಒತ್ತೆ ಇಟ್ಟಾದರೂ ಬಲಿ ಕೊಟ್ಟಾದರೂ ಇದರ ಗೌರವವನ್ನು ಕಾಪಾಡಬೇಕಾಗಿದೆ. ದಯವಿಟ್ಟು ಸಣ್ಣ ಮಕ್ಕಳು ಕೈಯಾಗಿ ಕೊಟ್ಟು
ಏನೋ ಆಡ್ತೈತೆ ಬಿಡು, ಅದು ಶಿಂಬಳ ಬರ್ಸಿದ್ ನೀವು, ಇನ್ನೊಂದು ಏನೇನೋ ಮಾಡ್ಸಿದ್ನು ಅಥವಾ ನೆಲ ಹೊತ್ತಾಗಿ ತೊಗೊಂಡ್ಬಿಟ್ಟಿನ ಕಾಟನ್ ಬಟ್ಟೆ ಅಂತೇಳಿ ದಯವಿಟ್ಟು ಮಾಡಬೇಡ್ರಿ ತಾಯಂದ್ರೆ. ಇದಕ್ಕೆ ಇದರದೇ ಆದಂಥ ಮಹತ್ವ ಇದೆ. ದಯವಿಟ್ಟು ತಾಯಂದರು ಇದನ್ನು ಗಮನಿಸ್ರಿ. ದಯವಿಟ್ಟು ಈ 3 ದಿನಗಳ ಕಾಲ ನಿಮ್ಮ ಮನೆಗಳ ಮೇಲೆ ಧ್ವಜ ಹಾರಲಿ. ಅಷ್ಟು ಮಾಡಬೇಕಾದ್ರೆ ಅಂಬೇಡ್ಕರ್ ಏನು ನೋವನ್ನು ತಿಂದು ಸಂವಿಧಾನ ಬರೆದಿದ್ದಾರೆ ನೋಡ್ರಿ, ಇಲ್ಲೇ ಇದ್ದಾರೆ. ಅಂಬೇಡ್ಕರ್ ಇಲ್ಲೇ ಐತೀವಿ ಬೋರ್ಡು. ಅವ್ರಿಗೆ ನಾವು ಕೊಡುವಂಥ ಗೌರವ, ಅವ್ರಿಗೆ ಕೊಡುವಂಥ ಗೌರವ ಇದು. ನಾವು ಧ್ವಜವನ್ನು ಏರಿಸಿ ಅಂತ ಹೇಳ್ತಾ ಒಂದು ಮಾತನಾಡಲಿಕ್ಕೆ ಅಂಬೇಡ್ಕರ್ ಬಗ್ಗೆ 4 ಮಾತು ಮಾತಾಡಿದ್ದೀನಿ, ಸಂವಿಧಾನದ ಬಗ್ಗೆ ಮಾತಾಡಿದ್ದೀನಿ. ಇಷ್ಟೆಲ್ಲನೂ ಸ್ವಲ್ಪ ಸಮಯವನ್ನು ನೀವು ತಾವು ನನ್ನ ಜೊತೆ ಕಳೆದಿದ್ದೀರಿ. ಹಾಗಾಗಿ ಇಷ್ಟು ಸಮಯವನ್ನು ನನ್ನ ಜೊತೆ ಕಳೆದಿದ್ದಕ್ಕೆ, ನನ್ನ ಮಾತನ್ನು 4 ಮಾತನ್ನು ಕೇಳಿದ್ದಕ್ಕೆ ನನ್ನ ಅಂಬೇಡ್ಕರ್ ಎಲ್ಲ ತಾಯಂದಿರಿಗೆ ಹಾಗೂ ನಮ್ಮ ಅಧ್ಯಕ್ಷರಿಗೆ, ಚುನಾಯಿತ ಪ್ರತಿನಿಧಿಗಳಿಗೆ, ಎಲ್ಲ ನನ್ನ ಅಂಬೇಡ್ಕರ್ ಓಣಿಯ ಗುರು ಹಿರಿಯರಿಗೆ ನಾನು ಮಾತನಾಡಿದ ಮಾತಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ಕ್ಷಮ ಇರಲಿ ಅಂತ ಯಾರಿಗೂ ನಾನು ನೋವುವಂಥ ಮಾತನಾಡಲಿಲ್ಲ ಅಂತ ನಾನು ಭಾವಿಸಿದ್ದೀನಿ. ಇದ್ರೂ ಯಾಕಂದರೆ ಎಲಿಬೆಲ್ಲ ನಾಲಿಗೆ ಏನಾದರೂ ಬಾಯಿ ಓಡ್ ಕೆಟ್ಟಾಗಿ ಯಾರ್ಯಾರ ಮನುಷ್ಯಗೆ ನೋವಾಗಿದ್ದು ಕ್ಷಮ ಇರಲಿ ಅಂತ ಹೇಳ್ತಾ, ನಿಮ್ಮ ಹಾರೈಕೆ, ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ. ಆ ತಾಯಿ ಆಶೀರ್ವಾದ ನನಗಿರಲಿ. ಇನ್ನೊಂದಿಷ್ಟು 10 ಗಂಟೆ ಆಗಿರಲಿ, 10:15 ಆಗಿರಲಿ. ಇದಕ್ಕೆ ಯಾಕೆ ಇಷ್ಟಪಡ್ತೀನಿ ಅಂದ್ರೆ, ನಿಮ್ಮ ನನ್ನ ಹೊಸಳ್ಳಿ ಗ್ರಾಮದ ಜನರ ಪ್ರೀತಿ, ನೀವು ಕೊಡುವಂಥ ಅಭಿಮಾನ. ಮಾಡ್ತಾರೆ ಬಂದಾರಂತೇಳಿ ನೀವೇನು ಮಾತಾಡ್ತಿರ್ತೀರಿ ನೋಡಿ, ನೀವೇ ಮಾತಾಡ್ತಿರ್ತೀರಿ, ನಾನು ಹೋಗ್ತಿರ್ತೀನಿ. ಮಾಡ್ತಾರೆ ಬಂದ ನೀವು ನನಗೆ ಕೊಡುವಂಥ ಗೌರವ ಐತಲ್ಲ ತಾಯಂದ್ರೆ, ಅನಂತ ಮಲ್ಲು ಆಗಿರ್ಬೋದು, ಬಸ್ಸು ಆಗಿರ್ಬೋದು, ಅಣ್ಣಪ್ಪ ಆಗಿರ್ಬೋದು, ನಮ್ಮ ಶರಣಪ್ಪ ಆಗಿರ್ಬೋದು, ಯಾರಾಗಿರ್ಬೋದು, ಅವರು ಒಂದು ನಾನು ತೋರ್ತಾರಲ್ರಿ ಮಾತಿನಲ್ಲಿ, ಅವ್ರ ನಡೆಯಲ್ಲಿ, ನುಡಿಯಲ್ಲಿ, ಅವ್ರು ಕೊಡುವಂಥ ನಮ್ಮ SDMC ಅಧ್ಯಕ್ಷರು, ಅವರು ಕೂಡ ಅಷ್ಟೇ ವಿಶಾಲವಾದಂಥ ಮನೋಭಾವ. ಹಾಗಾಗಿ ಒಂದು ಮಾತಂದ್ರೆ ಏನು ಮಾಡಿಸ್ತಾರೆ, ಇಷ್ಟು ಸುಮಾರು ಜನ ಶಿಕ್ಷಕರಿದ್ದಾರೆ ಕರ್ನಾಟಕದಲ್ಲಿ. ಇಷ್ಟೊತ್ತಿನ ತನಕ ಏನಾದ್ರು ದುಡ್ಡು ಮಾಡಿ ಊರಾಗ ಅದಾರ ಅಂದ್ರೆ ನೀನೊಬ್ಬನ ನಂಗೆ ಕಾಣಿಸುತ್ತೆ ನನಗೆ ಅಂತ ಅಂದ್ರೆ ಅದಾಗಲ್ಲ. ಕೆಲವೊಂದ್ರ ಮೇಲೆ ನೀವು ಕೊಟ್ಟಂಥ ಪ್ರೀತಿ ಕಾರಣರಿ ಅಂತ ಒಂದು ಮಾತು ಹೇಳಿದೆ ಅವ್ರಿಗೆ. ನೀವು ಕೊಟ್ಟಂಥ ಪ್ರೀತಿ ನಾನು ಕಟ್ಟಿ ಹಾಕೈತಿ, ನಾನು ಊರಿಗೆ ಹೋಗಿ ಬಿಡ್ತಾ ಇಲ್ಲ. ಮಗ ಫೋನಿಸ್ತಾನೆ ರೀ, ಅಪ್ಪ ಎಲ್ಲಿದ್ದೀವಿ, ಹೊಸಳಿಗದೀನಿ, ಬರ್ತೀನಿ ಬಿಡು ಅಂತ ಅವ್ನಿಗೆ ಹೇಳ್ತಾ ಇದ್ದೀನಿ. ಇಲ್ಲ ಸಂಗೀತಮ್ಮ, ಅದು ಏನು ನನಗೆ ಗೊತ್ತಿಲ್ಲ, ಆ ಬಸವಣ್ಣನ ಕೃಪಾ, ದುರ್ಗಮ್ಮ ತಾಯಿ ಕೃಪಾ, ನೀವು ನನಗೆ ಕೊಡುವಂಥ ಗೌರವ, ನಿಮ್ಮ ಒಂದು ಗೌರವ ಐತಲ್ಲ ನುಡಿ, ಆ ನುಡಿ ನಾನು ಬಂದಾಗ ಅದು ಒಂದು ನಮಸ್ಕಾರ ಅಂತಿರಲ್ಲ ತಾಯಿ, ಅದಕ್ಕೆ ನಾನು ಏನು ಕೊಟ್ಟರು ಸಾಲದು ತಾಯಿ. ನಾನು ಪಡೆದಂಥ ರಾಜ್ಯ ಪ್ರಶಸ್ತಿಯನ್ನು ಅಂಬೇಡ್ಕರ್ ಜೈ ಹೋ ಅಂಬೇಡ್ಕರ್ಗೆ ಅರ್ಪಿಸ್ತಾ ಇದ್ದೀನಿ. ಹಾಗೆ ತಾಯಿ ದುರ್ಗಮ್ಮ ತಾಯಿ ಪಾದಕ್ಕೆ ಅರ್ಪಿಸ್ತಾ ಇದ್ದೀನಿ. ನಿಮ್ಮಂಥ ತಾಯಂದಿರಿಗೆ ನನ್ನ ಪ್ರಶಸ್ತಿಯನ್ನು ಅರ್ಪಿಸ್ತಾ ಇದ್ದೀನಿ. ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೀನಿ. ಈಗ ನಾನೇ 2 ಮಾತಿಗೆ ಎಲ್ಲರಿಗೂ 1 ಮಾತನ್ನ ಹೇಳಿಬಿಡಿ. ಮಲ್ಲು 2 ಮಾತನ್ನ ಮುಗಿಸ್ಬಿಟ್ಟು ತಾಯಿ. ಇಲ್ಲಿವರೆಗೂ ನನ್ನ ಅಂಬೇಡ್ಕರ್ ಓಣಿಯ ಎಲ್ಲ ತಾಯಂದಿರು ಬಂದಿದ್ದೀರಿ. ಹಾಗೆ ನನ್ನ ಗುರು ಹಿರಿಯರಾಗಿರ್ತಕ್ಕಂಥ ನಮ್ಮ ಅಧ್ಯಕ್ಷರು, ನಮ್ಮ ಮಲ್ಲು ವರ್ಷ ಬರಬೇಕಾಗಿತ್ತು, ಬರಲಿಲ್ಲ. ಹಾಗೆ ನಮ್ಮ ಯಮನಪ್ಪ ಅವರು, ನನ್ನ SDMC ಅಧ್ಯಕ್ಷರು ಕೂಡ ಬಂದು ಏನಾದರೂ ಅವರು ನನ್ನ ಮೇಲೆ ಇದ್ದಂಥ ಅಭಿಮಾನ ಇದೆಯಲ್ರಿ, ಅದಕ್ಕೆ ನಾನೇನು ಕೊಡೋಕ್ಕಾಗೋದಿಲ್ಲ ಅಂತಿರ್ತಾರೆ. ಆಗಲ್ಲ ಅವಾಗ ಅಂತಿರ್ತಾರೆ, ಹಿರೇ ಮಾಡಿಸ್ತಾರೆ, ನಮ್ಮ ಪುಣ್ಯನೋ ನಿಮ್ಮ ಪುಣ್ಯನೋ ಅಂತ ಅಂತಿರ್ತಾರೆ. ಬಸವಣ್ಣನ ಪುಣ್ಯರಿದೆ ಅಂತ ನಾನು ಹೇಳಿದೆ. ನನ್ನಿಂದ ಏನಾದ್ರು ಹೆಚ್ಚಿಗೆ ಸೇವೆ ಸಿಕ್ಕಿದ್ರೆ ಅದು ನಮ್ಮ ಹೊಸಳ್ಳಿ ಗ್ರಾಮದ ಬಸವಣ್ಣನ ಪುಣ್ಯ, ಆ ತಾಯಿ ದುರ್ಗಮ್ಮ ಪುಣ್ಯ ಅಂತ ಎಲ್ಲರಿಗೂ ಅನಂತ ರೊಕ್ಕ ಕೊಡ್ತೀವಿ 80 ತಮ್ಮ ಎಲ್ಲಿ ಸರ್ ಇಲ್ಲ ಐತ್ರಿ ಇಲ್ಲ